ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಏನಪ್ಪ ಹೇಳ್ತಾ ಇದ್ದೀನಿ ಇವತ್ತು ಗೊತ್ತಾ? ನಮ್ಮ ಪ್ರಥಮ ಭಾಷೆಯ ಗದ್ಯ 2 ವ್ಯಾಘ್ರಗೀತೆ ಅನ್ನೋದನ್ನ ನೋಡೋಣ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇವತ್ತು ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಫಸ್ಟು ಕಲಿಕಾಂಶವನ್ನ ನೋಡೋಣ. ಏನಪ್ಪ ಕಲಿಕಾಂಶಗಳು ಅಂದ್ರೆ ಕೃತಿಕಾರ ಪರಿಚಯ, ಗದ್ಯದ ಪ್ರವೇಶ, ಗದ್ಯದ ಆಶಯ, ಪದಗಳ ಅರ್ಥದೊಂದಿಗೆ ಗದ್ಯದ ವಿವರಣೆ. ಆಸ್ ಯೂಶುವಲ್ ಯಾವಾಗಲೂ ಕಲಿಕಾಂಶಗಳು. ಹಾಗಿದ್ರೆ ಫಸ್ಟು ಕೃತಿಕಾರ ಪರಿಚಯವನ್ನ ನೋಡೋಣ ಬನ್ನಿ ಮಕ್ಕಳೇ. ಈಗ ಕೃತಿಕಾರ ಪರಿಚಯವನ್ನ ನೋಡೋಣ. ಹಾಗಿದ್ರೆ ಯಾರಪ್ಪ ನಮ್ಮ ಕೃತಿಕಾರರು? ಎ.ಎನ್. ಮೂರ್ತಿರಾವ್. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಇವ್ರು ಎಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು. ನೋಡಿ, ಅವರ ಹೆಸರಿನಲ್ಲಿ ಅಕ್ಕಿ ಹೆಬ್ಬಾಳು ಅಂತಿದೆ ಅಲ್ವಾ? ಅವ್ರು ಎಲ್ಲಿ ಹುಟ್ಟಿದ್ರು? ಅಕ್ಕಿ ಹೆಬ್ಬಾಳಿನಲ್ಲಿ ಹುಟ್ಟಿದ್ರು. ಯಾವಾಗ ಹುಟ್ಟಿದ್ರು? 1900ರಲ್ಲಿ ಹುಟ್ಟಿದ್ರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಮತ್ತೆ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗಿದ್ರೆ ಇವರ ಪೂರ್ಣ ಹೆಸರೇನು? ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಮತ್ತೆ 1900ರಲ್ಲಿ ಜನಿಸಿದ್ರು. ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ಇವರು. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಇವರ ಒಂದು ಪ್ರಮುಖ ಕೃತಿಗಳು ಯಾವ್ದ್ಯಾವ್ದಪ್ಪ? ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಹಗಲುಗನಸುಗಳು, ದೇವರು, ಅಲೆಯುವ ಮನ. ಇಲ್ಲಿ ನೋಡಿ, ಹಗಲುಗನಸುಗಳು, ದೇವರು, ಅಲೆಯುವ ಮನ, ಮತ್ತೆ ಅಪರ ವಯಸ್ಕರನ ಅಮೆರಿಕ ಯಾತ್ರೆ, ಮತ್ತೆ ಮಿನುಗು ಮಿಂಚು, ಇಲ್ಲಿ ನೋಡಿ ಪೂರ್ವ ಸೂರಿಗಳೊಡನೆ ಚಂಡಮಾರುತ, ಚಿತ್ರಗಳು ಮತ್ತು ಪತ್ರಗಳು ಅಂತ ಹೇಳಿ. ಇನ್ನೊಂದ್ಸತಿ ನೋಡಿ ಮಕ್ಕಳೇ, ಹಗಲುಗನಸುಗಳು, ದೇವರು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ ಚಂಡಮಾರುತ, ಚಿತ್ರಗಳು ಮತ್ತು ಪತ್ರಗಳು ಅನ್ನೋದು ಇವರ ಕೃತಿಗಳು. ಮಕ್ಕಳೇ, ಇವರಿಗೆ ಯಾವ ಯಾವ ಪ್ರಶಸ್ತಿಗಳು ಬಂದಿದೆ ಅಂತ ನೋಡೋಣ. ಯಾವ ಪ್ರಶಸ್ತಿಗಳು ಬಂದಿದೆ? ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಪಂಪ ಪ್ರಶಸ್ತಿ ಬಂದಿದೆ, ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಅಥವಾ ನಾವು ಹೇಳ್ತೀವಲ್ಲ PhD ಅಂತ ಹೇಳ್ತೀವಲ್ಲ, ಡಾಕ್ಟರೇಟ್ ಅಂತ ಹೇಳ್ತೀವಲ್ಲ, ಆ ಪದವಿ ಬಂದಿದೆ. ಮತ್ತೆ ಇವರು ಭಾರತದಲ್ಲಿ ಆದಂತ ಅಖಿಲ ಭಾರತ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ, ನಮ್ಮ ರಾಜ್ಯದಲ್ಲಿ ಒಂದು ರಾಜ್ಯದಲ್ಲಿ ಏನಾಗುತ್ತೆ, ನಾವು ಸಾಹಿತ್ಯ ಸಮ್ಮೇಳನವನ್ನ ಮಾಡ್ಕೋತೀವಲ್ಲ, ನಮ್ಮ ಕನ್ನಡಕ್ಕೆ ಅಂತ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡ್ಕೋತೀವಲ್ಲ, ಹಾಗೆ ಎಲ್ಲ ಭಾಷೆಯಲ್ಲೂ ಮಾಡ್ತಾರೆ ಮಕ್ಕಳೇ. ಸುಮ್ಮನೆ ಗೊತ್ತಿರಲಿ ಅಂತ. ಇದನ್ನ ಕೇಳ್ತಾರ ಮಕ್ಕಳೇ? ಎಕ್ಸಾಮಲ್ಲಿ ಕೇಳ್ತಾರ ಮೇಡಮ್ ಅಂತಂದ್ರೆ ಎಕ್ಸಾಮಲ್ಲಿ ಏನು ಕೇಳಲ್ಲ, ನಿಮ್ಗೆ ಗೊತ್ತಿರಲಿ ಅಂತ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಗದ್ಯದ ಒಂದು ಆಶಯವನ್ನ ನೋಡೋಣ. ಏನಪ್ಪ ಗದ್ಯದ ಆಶಯ ಅಂತ ಹೇಳಿದ್ರೆ, ಇಲ್ಲಿ ಏನಾಗಿದೆ, ಈ ಜಗತ್ತು ತುಂಬಾ ವಿಶಾಲವಾಗಿದೆ. ಹೌದಾ? ಇಲ್ಲಿ ನಾವಷ್ಟೇ ಜೀವಿಸ್ಬೇಕಾ? ಇಲ್ಲ, ನಮ್ಮ ಜೊತೆಗೆ ಪ್ರಾಣಿ ಪಕ್ಷಿ ಎಲ್ಲ ಜೀವಿ ಜಂತುಗಳು ಎಲ್ಲರೂ ಜೀವಿಸ್ತಾರೆ. ಹಾಗಿದ್ರೆ ಎಲ್ಲರಿಗೂ ಬದುಕುವ ಹಕ್ಕಿದೆ ಅಂತ ಹೇಳಿ ಇಲ್ಲಿ ನಮ್ಮ ಎ.ಎನ್. ಮೂರ್ತಿರಾವ್ ಅವರು ಹೇಳಿದ್ದಾರೆ. ಏನಪ್ಪ, ಏನು ಬದುಕೋ ಹಕ್ಕಿದೆ? ಹಂಗಿದ್ರೆ ಏನು ಮ್ಯಾಮ್ ಅಂತ ಹೇಳ್ತೀರಾ? ಇಲ್ಲಿ ನೋಡಿ, ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಆಹಾರಕ್ಕಾಗಿ ನಾವು ಬೆಳೆಯನ್ನು ಬೆಳಿತೀವಿ, ಆಮೇಲೆ ನಾವು ಬೇರೆ ರೀತಿ ಕೂಡ ಅವಲಂಬನೆಯನ್ನು ಮಾಡಿದ್ದೀವಿ. ಹಾಗೆಯೇ ಪ್ರಾಣಿಗಳೇನಾಗುತ್ತೆ ಅಂದರೆ, ಅವರಿಗೆ ಬೆಳೆಯನ್ನು ಬೆಳೆದು ಅವೇನು ಅಡುಗೆ ಮಾಡಿ ನಮ್ಮ ಥರ ಊಟ ಮಾಡಲ್ಲ. ಅವೇನು ಮಾಡುತ್ತೆ? ಮಾಂಸಾಹಾರಿಗಳು ಮಾಂಸವನ್ನು ತಿನ್ನುತ್ತೆ, ಸಸ್ಯಾಹಾರಿಗಳು ಸಸ್ಯವನ್ನು ತಿನ್ನುತ್ತೆ. ನಿಮ್ಗೆ ಗೊತ್ತಲ್ವಾ? ಆ ತಿನ್ನೋದ್ರಲ್ಲೂ ಕೂಡ ಅವು ಒಂದು ಧರ್ಮವನ್ನು ಅನುಸರಿಸುತ್ತೆ ಅಂತ ಹೇಳಿ ನಮ್ಮ ಎ.ಎನ್. ಮೂರ್ತಿರಾವ್ ಅವರು ಹೇಳಿದ್ದಾರೆ ಮಕ್ಕಳೇ. ಬನ್ನಿ ಹಾಗಿದ್ರೆ ಗದ್ಯದ ಪ್ರವೇಶವನ್ನ ಮಾಡೋಣ ಮಕ್ಕಳೇ. ಏನಪ್ಪ ಗದ್ಯದ ಪ್ರವೇಶ ಅಂತ ಹೇಳಿ ಅನಿಸ್ತಾ ಇದೆಯಾ ನಿಮ್ಗೆ? ಇದು ಒಂದು ಲಲಿತ ಪ್ರಬಂಧ ಅಂತ ಹೇಳ್ತಾ ಇದೀವಿ. ಏನಪ್ಪ ಲಲಿತ ಪ್ರಬಂಧ ಮ್ಯಾಮ್? ಪ್ರಬಂಧಗಳು ಎಷ್ಟೊಂದು ಪ್ರಬಂಧಗಳಿದೆಯಲ್ಲ, ಹೌದಾ? ಪ್ರವಾಸ ಪ್ರಬಂಧ ಅಲ್ವಾ? ಹೌದಾ? ವೈಚಾರಿಕ ಪ್ರಬಂಧ, ಇವೆಲ್ಲ ಪ್ರಬಂಧಗಳ ಪ್ರಕಾರಗಳು. ನಿಮಗೆ ಪ್ರಬಂಧಗಳನ್ನ ನಾನು ವಿಸ್ತಾರವಾಗಿ ನನ್ನ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಮಕ್ಕಳೇ. ಈಗ ಲಲಿತ ಪ್ರಬಂಧದ ಬಗ್ಗೆ ತಿಳ್ಕೊಳ್ಳೋಣ. ಲಲಿತ ಪ್ರಬಂಧ ಅಂದ್ರೆ ಏನು ಅಂದ್ರೆ, ಹರಟೆ ತರ ಇರುತ್ತೆ. ಅಂದ್ರೆ ನಾವು ನೀವು ಮಾತಾಡಿದ ತರ, ಅಥವಾ ಯಾವುದೋ ಒಂದು ಘಟನೆಯನ್ನ ಹಾಸ್ಯಾಸ್ಪದವಾಗಿ ಹಾಸ್ಯ ರೂಪಕವಾಗಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅದನ್ನ ಚಿತ್ರಿಸಿರ್ತಾರೆ, ಅದನ್ನ ಬರೆದಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ಏನಾಗುತ್ತೆ, ಮನುಷ್ಯರಷ್ಟೇ ಅಲ್ಲ
ಪ್ರಾಣಿಗಳು ಕೂಡ ಒಂದು ಧರ್ಮವನ್ನ ಅನುಸರಿಸುತ್ತೆ ಅಂತ ಹೇಳಿ ನಮ್ಮ ಎನ್ ಮೂರ್ತಿರಾವ್ ಅವರು ಹೇಳಿದ್ದಾರೆ ಮಕ್ಕಳೇ. ಸರಿನಾ ಸರಿನಾ ಮಕ್ಕಳೇ? ಹಾಗಿದ್ರೆ ಇದಿಷ್ಟು ಅರ್ಥ ಆಯ್ತು ಅಂದ್ರೆ ನಾವು ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ ಮಕ್ಕಳೇ. ಇಲ್ಲಿ ಭರತಖಂಡದ ಹುಲಿಗಳ ಬಗ್ಗೆ ಇದೆ. ಏನಪ್ಪ ಭರತಖಂಡದ ಹುಲಿಗಳು? ನಮ್ಮ ವ್ಯಾಘ್ರಗೀತೆ ಅಂತ ಇದೆ, ಹೌದಾ? ಗದ್ಯ ಭಾಗ. ವ್ಯಾಘ್ರ ಅಂದ್ರೇನು? ವ್ಯಾಘ್ರ ಅಂದ್ರೆ ಪ್ರಾಣಿ ಅಲ್ವಾ, ಕ್ರೂರ ಪ್ರಾಣಿ ಇರುತ್ತಲ್ಲ, ಅದಕ್ಕೆ ವ್ಯಾಘ್ರ ಅಂತ ಹೇಳ್ತೀವಿ ನಾವು, ಹೌದಾ? ಇಲ್ಲಿ ವ್ಯಾಘ್ರಗೀತೆ, ಇಲ್ಲಿ ನಮ್ಗೆ ಬಂದಿರತಕ್ಕಂಥದ್ದು ಹುಲಿಯ ಬಗ್ಗೆ ಇರುವಂತ ಕಥೆಯಾಗಿದೆ. ಹಾಗಿದ್ರೆ ಒಂದು ಚಿಕ್ಕದಾಗಿ ಕಿರು ಪರಿಚಯ ಮಾಡ್ಕೊಳ್ಳೋಣ ಈ ಹುಲಿ ಬಗ್ಗೆ. ಇದೇನಪ್ಪ ಅಂದ್ರೆ ನಮ್ಗೆ ಬೇರೆದು ಹುಲಿಗಳ ಬಗ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ನಾನು ಹೇಳ್ತಾ ಇದ್ದೀನಾ? ಇಲ್ಲ, ಇಲ್ಲಿ ಎನ್ ಮೂರ್ತಿರಾವ್ ಅವ್ರು ಹೇಳ್ತಾ ಇದ್ದಾರೆ. ಇದು ಭರತಖಂಡದ ಹುಲಿ. ಇದೇನಾಗುತ್ತೆ? ಧರ್ಮ ಶ್ರದ್ಧೆಯನ್ನ ಅನುಸರಿಸಿ ಬೇಟೆಯಾಡುತ್ತೆ. ಏನಪ್ಪಾ ಧರ್ಮಶ್ರದ್ಧೆ ಅಂತ ಹೇಳಿದ್ರೆ, ಯಾವತ್ತೂ ಬೆನ್ ಹಿಂದೆ ಬಂದು ಇದು ಬೇಟೆಯಾಡಲ್ಲ, ಮುಂದಿನಿಂದ ಮಾತ್ರನೇ ಬೇಟೆಯಾಡುತ್ತೆ. ಯಾಕಪ್ಪ ಹಂಗ್ ಬೇಟೆಯಾಡುತ್ತೆ ಅಂತ ಹೇಳಿದ್ರೆ, ಇದು ಶ್ರೀರಾಮನಂತ ದೊರೆಗಳು ಆಳಿದಂತ ನಾಡು. ಮತ್ತೆ ಇಲ್ಲಿ ಭಗವದ್ಗೀತೆ ಇದೆ. ಇಲ್ಲಿ ಭಗವದ್ಗೀತೆ ಗೀತೆ ಏನ್ ಹೇಳುತ್ತೆ? ನಮ್ಗೆ ಉಪದೇಶವನ್ನ ಮಾಡುತ್ತಲ್ವಾ, ಗೀತೋಪದೇಶ ಅಂತ ಹೇಳ್ತೀವಲ್ವಾ. ಏನ್ ಮಾಡುತ್ತೆ? ನಾವು ಯಾವಾಗ್ಲೂ ಏನು ಅಂತ ಹೇಳಿದ್ರೆ, ನಾವು ಧರ್ಮವನ್ನ ಅನುಸರಿಸಬೇಕು ಅಂತ ಹೇಳುತ್ತೆ. ಧರ್ಮ ಅಂದ್ರೆ ಏನು ಅಂತ ಹೇಳಿ ಕೇಳ್ಬೋದು ನೀವು, ಕ್ವಶನ್ ಬರ್ಬೋದು ನಿಮ್ಗೆ. ನೀವು ಆಡುವಂತ ಕರ್ತವ್ಯವನ್ನ ಧರ್ಮ ಅಂತ ಅನ್ಕೊಳ್ಳಿ, ಓಕೆನಾ? ನೀವು ಮಾಡುವಂತ ಕರ್ತವ್ಯವನ್ನ ಧರ್ಮ ಅಂತ ಅನ್ಕೊಳ್ಳಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಹುಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಹಿಂದಿನಿಂದ ಬಂದು ಅಥವಾ ಹಿಂದಿನಿಂದ ಹಾರಿ ಬಂದು ಜಂಪ್ ಮಾಡಿ ಬಂದು ಅಂತ ಹೇಳ್ತಾರಲ್ಲ, ಆ ಥರ ಕೊಲ್ಲಲ್ಲ. ಈ ಧರ್ಮವನ್ನ ಭರತಖಂಡದ ಹುಲಿಗಳು ಅನುಸರಿಸುತ್ತವೆ ಅಂತ ಹೇಳಿ ನಮ್ಮ ಏನ್ ಮಾಡಿದ್ದಾರೆ ಕೃತಿಕಾರರು ಹೇಳ್ತಾ ಇದ್ದಾರೆ. ಮಕ್ಕಳೇ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಕೃತಿಕಾರರಿದಾರಲ್ಲ, ಅವರ ಒಬ್ಬ ಗೆಳೆಯರು, ಮಿತ್ರರು ಅಂತ ಹೇಳ್ತೀವಲ್ಲ, ಅವರ ಒಂದು ಕಥೆ ಇದೆ. ಏನಪ್ಪ ಈ ಕಥೆ ಅಂತ ಹೇಳಿದ್ರೆ, ಆ ಮಿತ್ರರ ಬಗ್ಗೆ ಇರುವಂತ ಕಥೆ. ಆ ಮಿತ್ರರು ಯಾರು? ಅವರು ಶಾನುಭೋಗರು ಅಂತ. ಅವ್ರ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ಮಾಡ್ಕೊಳ್ಳೋಣ. ಯಾರವರು ಶಾನುಭೋಗರು ಅಂತ ಹೇಳಿದ್ರೆ, ಇಲ್ಲಿ ಶಾನುಭೋಗರು ಇವರು ನಮ್ಮ ಕೃಷ್ಣಮೂರ್ತಿ ರಾಯರು ಅಂತ ಹೇಳಿ ಆ ಶಾನುಭೋಗರ ಹೆಸರಿದೆ. ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಶಾನುಭೋಗಕ್ಕೆ ಅಂತ ಗೊತ್ತಾ, ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಲೆಕ್ಕ ಪತ್ರವನ್ನ ಇಡೋದಕ್ಕೆ ಒಬ್ರು ಇರ್ತಿದ್ರು, ಅವ್ರಿಗೆ ಶಾನುಭೋಗರು ಅಂತ ಹೇಳೋರು. ಈ ಅಕೌಂಟೆಂಟ್ ಅಂತ ಹೇಳ್ತಿರಲ್ಲ, ಆ ಥರ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಹಳ್ಳಿಗೆ ಹೋಗ್ಬಿಟ್ಟು ಎಲ್ಲ ಲೆಕ್ಕವನ್ನ, ಅಂದ್ರೆ ಹಳ್ಳಿಯಲ್ಲಿ ರೈತರು ಬೆಳೆಗಳಿರುತ್ತಲ್ಲ, ಕಂದಾಯ ಇರುತ್ತಲ್ಲ, ಅದ್ರ ಬಗ್ಗೆ ಇರುವಂತ ಲೆಕ್ಕವನ್ನ ಒಂದು ಪುಸ್ತಕದಲ್ಲಿ ಬರಿತಿದ್ರು. ಅದಕ್ಕೆ ಕಿರ್ದಿ ಪುಸ್ತಕ ಅಂತ ಹೇಳ್ತಿದ್ರು. ಆ ಬರೆದಿರುವಂತ ಲೆಕ್ಕವನ್ನ, ಅದು ಸಂಗ್ರಹಿಸಿರುವಂತ ಹಣವನ್ನೆಲ್ಲ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಖಜಾನೆ ಇರ್ತಿತ್ತಲ್ವಾ, ಖಜಾನೆಗೆ ಹೋಗಿ ಅದನ್ನ ಪಾವತಿಸ್ತಿದ್ರು. ಅವಾಗೆಲ್ಲ ಬ್ಯಾಂಕ್ ಇರ್ಲಿಲ್ವಲ್ಲ ಮಕ್ಕಳೇ, ಅದಕ್ಕೆ ಖಜಾನೆಗೆ ಹೋಗಿ ಅದನ್ನ ಪಾವತಿಸ್ತಿದ್ರು. ಅದಕ್ಕೆ ಇರ್ಸಾಲಿ ಅಂತ ಹೇಳ್ತಿದ್ರು. ಅದಕ್ಕೆ ಏನಂತಿದ್ರು? ಇರ್ಸಾಲಿ ಅಂತ ಹೇಳ್ತಿದ್ರು. ಇವರು ಕೃಷ್ಣಮೂರ್ತಿ ರಾಯರು ಅಂತ ಹೇಳಿ, ಇವರು ಒಂದು ಸಂಸ್ಥಾನದಲ್ಲಿ ಏನಾಗಿದ್ರು, ಇವ್ರು ಹಿರಿಯರು ಮಂತ್ರಿಯಾಗಿದ್ರು. ಆದ್ರೆ ಆ ಮಂತ್ರಿತ್ವ ಹೋಯ್ತಲ್ವಾ, ನಮ್ಗೆ ಸ್ವತಂತ್ರ ಬಂದ್ಮೇಲೆ ಮಂತ್ರಿತ್ವ ಹೋಗಿ ನಾವೇನ್ ಮಾಡಿದ್ವಿ, ನಾವೆಲ್ಲ ಪ್ರಜಾಪ್ರಭುತ್ವ ಆಯ್ತಲ್ವಾ, ಅವಾಗ ಅದಕ್ಕೆ ಅವ್ರಿಗೆ ಮಂತ್ರಿತ್ವ ಹೋಗಿ ಶಾನುಭೋಗಕ್ಕೆ ಮಾತ್ರ ಉಳಿದಿತ್ತು. ಶಾನುಭೋಗಕ್ಕೆ ಅಂದ್ರೆ ಅಕೌಂಟೆಂಟ್, ಲೆಕ್ಕ ಇರುತ್ತಲ್ಲ, ಆ ಥರ ಲೆಕ್ಕ ಪತ್ರವನ್ನ ಬರ್ದಿಡೋ ಅಂಥದ್ದು. ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರ ವಂಶದ ಕೀರ್ತಿಗೆ ಕುಂದು ಬರ್ದಂಗೆ, ಅಂದ್ರೆ ಏನು ಲೋಪ ದೋಷ ಆಗದೆ ಇರೋ ತರ ಅವರು ಲೆಕ್ಕವನ್ನ ಬರೆದು ನಿಷ್ಠೆಯಿಂದ ಅದನ್ನ ಕಾಪಾಡಿಕೊಂಡು ಬಂದಿದ್ರು ಅಂತ ಹೇಳಿ ಹೇಳ್ಬೋದು ಮಕ್ಕಳೇ. ಹಾಗಿದ್ರೆ ಇದಿಷ್ಟು ಈ ಶಾನುಭೋಗರ ಕಿರು ಪರಿಚಯ. ಏನು ಅಂತ ಹೇಳಿದ್ರೆ, ಇವರು ಕೃಷ್ಣಮೂರ್ತಿ ರಾಯರು, ಇವರು ತುಮಕೂರಿನ ಒಂದು ಹಳ್ಳಿಯಲ್ಲಿ ಇದ್ರು. ಇವರು ಹಿರಿಯರೇನಾಗಿದ್ರು ಅಂದ್ರೆ, ಒಂದು ಸಂಸ್ಥಾನದಲ್ಲಿ ಮಂತ್ರಿ ಆಗಿದ್ರು. ಮಂತ್ರಿತ್ವ ಎಲ್ಲ ಹೋದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಶಾನುಭೋಗಕ್ಕೆ ಮಾತ್ರ ಉಳಿದಿತ್ತು. ಅವ್ರಿಗಿರುವಂತ ಶಾನುಭೋಗಕ್ಕೆನ ಅವರು ಏನ್ ಮಾಡ್ತಾ ಇದ್ರು, ಒಂಚೂರು ತಪ್ಪದೇ ತರ, ಅಂದ್ರೆ ನಿಷ್ಠೆಯಿಂದ, ಅಂದ್ರೆ ಒಳ್ಳೆ ಇದರಿಂದ, ಇಂಟೆನ್ಷನ್ ಇಂದ ಅವರು ನಿಷ್ಠೆಯಿಂದ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ಬೋದು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಪ್ಪಾ ಆಗುತ್ತೆ ಮುಂದಿನ ಭಾಗದಲ್ಲಿ ಅಂದ್ರೆ, ಇಲ್ಲಿ ಒಂದು ಅವರು ಚಿಕ್ಕನಾಯಕನ ಹಳ್ಳಿ ಅಂತ ಹೇಳಿ ಒಂದು ಹಳ್ಳಿಗೆ ಹೋಗ್ತಾರೆ. ಯಾರು? ಶಾನುಭೋಗರು. ಯಾಕಪ್ಪ ಹೋಗ್ತಾರೆ ಶಾನುಭೋಗರು ಹಳ್ಳಿಗೆ ಅಂತ ಹೇಳಿದ್ರೆ, ಇರಸಾಲಿಗಾಗಿ. ಇರಸಾಲಿ ಅಂದ್ರೆ ಇಲ್ಲ ಕಂದಾಯ ಸೇರಿಸಿದ್ದು ಅದನ್ನು ಒಯ್ದು ಖಜಾನೆಯಲ್ಲಿ ಕಟ್ಟೋದಕ್ಕೆ. ಇರಸಾಲಿಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು
ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾರೆ. ಅವಾಗ ಒಂದು ಘಟನೆ ನಡೆಯುತ್ತೆ. ಏನಪ್ಪ ಆ ಘಟನೆ ಅಂತ ಹೇಳಿದ್ರೆ, ಅವರು ಅಲ್ಲಿ ಹಣವನ್ನೆಲ್ಲ ಕಟ್ಟಿ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅವರು ಏನ್ ಮಾಡ್ಕೊಂಡ್ಬಿಡ್ತಾರೆ, ಲೇಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಸಂಜೆ ಆಗ್ಬಿಡುತ್ತೆ. ಅವರು ತಮ್ಮ ಊರಿಗೆ ಹೋಗೋಕೆ ಲೇಟ್ ಆಗ್ಬಿಡುತ್ತೆ. ಅವಾಗ ಅವ್ರು ಸಂಜೆ ದಿನ ಏನ್ ಮಾಡ್ಬೇಕಾಗಿರುತ್ತೆ, ಅವ್ರ ಊರಿಗೆ ಹೋಗೋಕೆ ಒಂದು ಮದಲಿಂಗನ ಕಣಿವೆ ಅಂತ ಒಂದು ಕಣಿವೆ ಇರುತ್ತೆ. ಕಣಿವೆ ಅಂದ್ರೆ ವ್ಯಾಲಿ ಅಂತಿರಲ್ಲ ಮಕ್ಕಳೇ, ಇಲ್ಲೆಲ್ಲ ದೊಡ್ಡ ದೊಡ್ಡ ಎರಡು ಗುಡ್ಡಗಳ ಮಧ್ಯ ಒಂದು ಇಕ್ಕಟ್ಟಾದ ದಾರಿ ಇರುತ್ತಲ್ವಾ, ಅದಕ್ಕೆ ಕಣಿವೆ ಅಂತ ಹೇಳ್ತೀವಲ್ವಾ ನಾವು. ಹಾಗೆ ಅವರು ಮದಲಿಂಗನ ಕಣಿವೆ ಅಂತ ಇರುತ್ತೆ. ಆ ಕಣಿವೆಯನ್ನ ದಾಟಿ ಅವ್ರು ತಮ್ಮ ಊರಿಗೆ ಹೋಗ್ಬೇಕಾಗಿರುತ್ತೆ. ಆವಾಗ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯನ್ನ ನಮ್ಮ ಮೂರ್ತಿರಾಯರು ಇಲ್ಲಿ ಇದನ್ನ ವರ್ಣಿಸಿದ್ದಾರೆ ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಮಕ್ಕಳೇ, ಈಗ ಚಿಕ್ಕನಾಯಕನಹಳ್ಳಿಯಲ್ಲಿ ಆದಂತ ಒಂದು ಘಟನೆಯನ್ನ ಹೇಳ್ತಾ ಇದ್ನಲ್ವಾ, ಅವಾಗ ಇಲ್ಲಿ ನಮ್ಮ ಕೃಷ್ಣಮೂರ್ತಿ ರಾಯರಿದಾರಲ್ವಾ, ಅವರು ಏನ್ ಮಾಡಿದ್ರು, ಎಲ್ಲ ಫ್ರೆಂಡ್ಸ್ ಜೊತೆಗೆ ಎಲ್ಲ ಮಿತ್ರರ ಜೊತೆಗೆ ಮಾತಾಡ್ಕೊಂಡು ಎಲ್ಲ ಮಾಡ್ಕೊಂಡು ಎರಸಾಲಿಯನ್ನ ಮಾಡಿ, ಅಂದ್ರೆ ಖಜಾನೆಗೆ ಹಣವನ್ನ ಕಟ್ಟಿ ಊರಿಗೆ ಹೋಗ್ಬೇಕಾಯ್ತು. ಅವರು ಅಷ್ಟೊತ್ತಿಗೆ ಸಾಯಂಕಾಲ ಆಗ್ಬಿಟ್ಟಿತ್ತು. ಅವ್ರು ಏನ್ ಅನ್ಕೊಂಡ್ರು ಅಂದ್ರೆ, ಸಾಯಂಕಾಲ ಆಗಿದೆ, ನಾನು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಹೋಗ್ಬಿಟ್ರೆ ಊಟದ ಟೈಮಿಗೆ ನಾನು ಮನೆಯನ್ನ ಸೇರ್ಕೋತೀನಿ ಅಂತ ಹೇಳಿ ಅವರು ಏನ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು. ಎಲ್ಲಿ ಹೋಗ್ತಾ ಇದ್ರು? ಮದಲಿಂಗನ ಕಣಿವೆ. ಅಂದ್ರೆ ಅವ್ರ ಊರಿಗೆ ಹೋಗ್ಬೇಕಾದ್ರೆ, ಈ ಚಿಕ್ಕನಾಯಕನಹಳ್ಳಿಯಿಂದ ನಮ್ಮ ಕೃಷ್ಣಮೂರ್ತಿ ರಾಯರ ಊರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಕಣಿವೆ ಬರ್ತಿತ್ತು. ಯಾವ್ದದು? ಮದಲಿಂಗನ ಕಣಿವೆ ಅಂತ ಬರ್ತಾ ಇತ್ತು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಮದಲಿಂಗನ ಕಣಿವೆಯನ್ನ ದಾಟಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಹಸಿದ ಹುಲಿ ಬಂತು. ಅಲ್ಲಿ ಮುಂದೇನ್ ಮಾಡ್ತು ನೋಡೋಣ. ಸರಿ ಬನ್ನಿ ಮಕ್ಕಳೇ. ಇಲ್ಲಿ ನಿದ್ದೆಯಿಂದ ಎದ್ದಂತ ಹುಲಿ ಏನ್ ಮಾಡ್ತು ಅಂತಂದ್ರೆ, ಅದು ನಂಗೆ ತುಂಬಾ ಹಶುವಾಗಿದೆ, ಯಾರು ಸಿಗ್ತಾರೆ ನನಗೆ ಅಂತ ಹೇಳಿ ಹುಡುಕ್ತಾ ಇತ್ತು. ಅದಕ್ಕೆ ಒಂದು ಸ್ಮೆಲ್ ಬಂತು. ಸ್ಮೆಲ್ ಅಂತ ಹೇಳೋದಕ್ಕೆ ಏನಂತ ಹೇಳ್ತೀವಿ? ವಾಸನೆ. ಯಾರ ವಾಸನೆ ಬಂತು? ಗಂಧ, ವಾಸನೆ ಅಂತ ಹೇಳ್ತೀವಲ್ವಾ, ಗಂಧ. ಅದ್ರ ಘ್ರಾಣೇಂದ್ರಿಯಕ್ಕೆ ಇಲ್ಲಿ ಬರುತ್ತೆ. ಘ್ರಾಣೇಂದ್ರಿಯ ಅಂತ ಹೇಳಿದ್ರೆ ಏನ್ ಗೊತ್ತಾ ಮಕ್ಕಳೇ? ಮೂಗು ಅಂತ ಹೇಳ್ತೀವಿ. ಇಲ್ಲಿ ಘ್ರಾಣೇಂದ್ರಿಯ ಅಂತ ಹೇಳಿದ್ರೆ ನಮ್ಮ ಮೂಗು. ಆ ಮೂಗಿಗೆ ಏನಾಗುತ್ತೆ? ಘ್ರಾಣೇಂದ್ರಿಯಕ್ಕೆ ಸ್ಮೆಲ್ ಬರುತ್ತೆ. ನಿಮ್ಗೆ ಗೊತ್ತಿರಬೇಕು, ಯಾವಾಗಲೂ ಪ್ರಾಣಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವಕ್ಕೆ ಸ್ಮೆಲ್ಲಿಂದಾನೇ ಅವು ಗುರ್ತಿಡ್ಕೊಂಡು ಹೋಗೋದಲ್ವಾ, ಸ್ಮೆಲ್ಲಿಂದಾನೇ ಎಲ್ಲ ಮಾಡೋದಲ್ವಾ. ಹಾಗೇನೆ ಅವರ ಘ್ರಾಣೇಂದ್ರಿಯಕ್ಕೆ, ಯಾರು ಈ ಹುಲಿಯ ಘ್ರಾಣೇಂದ್ರಿಯಕ್ಕೆ ಏನಾಯ್ತು, ಯಾವುದೋ ಒಂದು ಇಲ್ಲಿ ಪ್ರಾಣಿ ಬರ್ತಾ ಇದೆ, ಅದನ್ನ ನಾನು ತಿನ್ಬೋದು, ನನ್ನ ಇವತ್ತಿನ ಆಹಾರ ಆಯ್ತು ಅಂತ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಮಕ್ಕಳೇ? ನಮ್ಮ ಥರ ಈ ಪ್ರಾಣಿಗಳೆಲ್ಲ ನಾಳೆಗೆ ಬೇಕು, ನಾಡ್ದಕ್ಕೆ ಬೇಕು, ನೆಕ್ಸ್ಟ್ ಮಂತಿಗೆ ಬೇಕು, ನೆಕ್ಸ್ಟ್ ಇಯರಿಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು ಅಂತ ಏನನ್ನೂ ಅವು ಸಂಗ್ರಹಿಸಿ ಇಟ್ಟಿರಲ್ಲ. ಅವು ಯಾವಾಗಲೂ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವತ್ತಿದೆಯಾ ಭೋಜನ ತಿನ್ನುತ್ತೆ, ಆಮೇಲೆ ಹೊಟ್ಟೆ ತುಂಬಿದ ಮೇಲೆ ಅಲ್ಲೇ ಬಿಟ್ಟು ಹೋಗ್ಬಿಡುತ್ತೆ. ಅರ್ಧಂಬರ್ಧ ಆಗಿದ್ರು ಕೂಡ ಬಿಟ್ಟು ಹೋಗ್ಬಿಡುತ್ತೆ. ಅವು ತಿನ್ನಲ್ಲ. ಮತ್ತೆ ಏನ್ ಗೊತ್ತಾ, ಅವು ತಮ್ಮ ಹೊಟ್ಟೆಗೋಸ್ಕರ ತಿನ್ನೋದು, ಆಮೇಲೆ ಮಲ್ಕೊಂಡ್ಬಿಡ್ತವೆ. ಹೌದಲ್ವಾ? ಈಗ ಈ ಹುಲಿ ಏನಾಗಿತ್ತು ಅಂತ ಹೇಳಿದ್ರೆ, ಹಸಿದಿತ್ತು. ಇದು ಎದ್ದು ಬಂತು. ಎದ್ದು ಬಂದು ಏನ್ ಮಾಡ್ತು ಗೊತ್ತಾ? ಅದು ಬರ್ತಾ ಇತ್ತು. ಬರ್ತಾ ಇರ್ಬೇಕಾದ್ರೆ ಯಾರೋ ದುಂಡುಂಡಾಗಿ ಒಳ್ಳೆ ಚೆನ್ನಾಗಿ ದಷ್ಟಪುಷ್ಟಾಗಿರುವಂತ ಒಬ್ಬ ಗಂಡಸನ್ನ, ಒಬ್ಬ ಮನುಷ್ಯನನ್ನ ನೋಡ್ತು. ಹಾಗಾದ್ರೆ ಮುಂದೇನ್ ಮಾಡ್ತು ಆ ಮನುಷ್ಯನನ್ನ ನೋಡಿ? ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ನೋಡಿ, ಅವರು ಇಲ್ಲಿ ನಮ್ಮ ಮೂರ್ತಿ ರಾಯರಿದಾರಲ್ವಾ, ಕೃಷ್ಣಮೂರ್ತಿ, ಅವರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಶಾನುಭೋಗರು ಹೋಗ್ತಾ ಇದ್ದಾರೆ. ಅವ್ರನ್ನ ನೋಡ್ಕೊಂಡು ಈ ಹುಲಿ ಅದವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಯಾಕೆ? ಅವ್ರು ಮುಂದೆ ಮುಂದೆ, ಇದು ಹಿಂದೆ ಹಿಂದೆ ಹೋಗ್ತಾ ಇತ್ತು. ನಿಮ್ಗೇನ್ ಹೇಳ್ದೆ ನಾನು ಫಸ್ಟೇ ಹೇಳ್ಬೇಕಾದ್ರೆ, ಭರತ ಖಂಡದ ಹುಲಿಗಳ ಬಗ್ಗೆ ಒಂದು ವಿಷಯವನ್ನ ಹೇಳ್ದೆ. ಏನಂತ ಹೇಳ್ದೆ? ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಮನುಷ್ಯನನ್ನ ಕೊಲ್ಲೋದಿಲ್ಲ. ಹಾಗಿದ್ರೆ ಏನ್ ಮಾಡ್ತು? ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ಏನ್ ಮಾಡ್ತು ಗೊತ್ತಾ? ಇಲ್ಲಿ ಶಾನುಭೋಗರು ಏನ್ ಮಾಡ್ತಾ ಇದ್ರು, ಅಲ್ಲಿ ನಿಂತ್ಕೊಂಡಿದ್ರು. ಅವರನ್ನ ನೋಡ್ತದ್ದು. ಹೇಗಾದ್ರೂ ಮಾಡಿ ಅವ್ರ ಮುಂಬದಿಗೆ, ಅಂದ್ರೆ ಅವರ ಮುಂಭಾಗಕ್ಕೆ ಹೋಗಿ ಅವರನ್ನ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ನೋಡ್ತು. ಆದ್ರೆ ಶಾನುಭೋಗರಿಗೂ ಗೊತ್ತಿತ್ತು, ನಾನು ಹುಲಿಗೆ ಹಿಮ್ಮುಖವಾಗಿ, ಅಂದ್ರೆ ಹಿಂದಿನಿಂದ, ಬೆನ್ನೆ ಹಿಂದೆ ಇರಬೇಕು, ನಾನು ಮುಂದೆ ಬಂದ್ರೆ ಅದು ನನ್ನನ್ನ ತಿಂದು ಬಿಡುತ್ತೆ ಅಂತ ಹೇಳಿ. ಯಾಕಪ್ಪ ಹಾಗೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರಬೇಕು. ನಿಮಗೆ ನೀವೇನಾದ್ರೂ ಪುಣ್ಯಕೋಟಿ ಕಥೆನ ಕೇಳಿದಿರಾ ಮಕ್ಕಳೇ? ಕೇಳಿದಿರಲ್ವಾ? ಏನಾಯ್ತು ಪುಣ್ಯಕೋಟಿ ಕಥೆಯಲ್ಲಿ?
ಹೌದಲ್ವಾ? ಪುಣ್ಯಕೋಟಿ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ನಿಮಗೆ ಗೊತ್ತಿರ್ಬೇಕು, ಅಲ್ಲಿ ಹೇಗಾದ್ರೂ ಮಾಡಿ ಪುಣ್ಯಕೋಟಿಯನ್ನ ತಿನ್ಬೇಕು. ಅಂದ್ರೆ ಪುಣ್ಯಕೋಟಿ ಅನ್ನೋದು ಒಂದು ಹಸು ಅಲ್ವಾ, ಆ ಹಸುನ ತಿನ್ಬೇಕು ಅಂತ ಹೇಳಿ ಏನ್ ಮಾಡ್ತು, ವ್ಯಾಘ್ರ ಅಲ್ವಾ, ಅದು ಕೂಡ ಹುಲಿಯಾಗಿತ್ತಲ್ವಾ, ಅದೇನ್ ಮಾಡ್ತು ಅಂತ ಹೇಳಿದ್ರೆ ಪುಣ್ಯಕೋಟಿಯನ್ನ ತಿನ್ನಕ್ ಬಂದಾಗ ಅದ್ ಹೇಳ್ತು, ಇಲ್ಲ ನನಗೆ ಏನಂದ್ರೆ ಒಂದ್ ಮಗು ಇದೆ, ಆ ಮಗುಗೆ ಹೇಳ್ಬಿಟ್ಟು ಬರ್ತೀನಿ ಅಂದ್ರೆ ನನ್ನ ಹತ್ರ ಕರು ಇದೆ. ಕರು ಅಂದ್ರೆ ಹಸುವಿನ ಒಂದು ಬೇಬಿಗೆ ನಾವು ಕರು ಅಂತ ಹೇಳ್ತೀವ, ಕಾಫಿಗೆ ಕರು ಅಂತ ಹೇಳ್ತೀವಲ್ವಾ, ಆ ಕರು ಇದೆ, ಅದಕ್ಕೆಲ್ಲ ಹೇಳ್ಬಿಟ್ಟು ಬರ್ತೀನಿ, ಆಮೇಲೆ ತಿನ್ನು ಅಂತ. ಅವಾಗ ಇದು ಬಂದ ತಕ್ಷಣ ಅದು ತನ್ನ ಹಸು ಏನ್ ಮಾಡ್ತು, ಹೋಗ್ಬಿಟ್ಟು ತನ್ನ ಹಟ್ಟಿ ಅಂತ ಹೇಳ್ತೀವಲ್ಲ, ಅದು ಎಲ್ಲಿರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಮಗು ತನ್ನ ಕರುಗೆ ಹೇಳ್ತದು, ಇಲ್ಲ ನನ್ನನ್ನು ಹಿಂಗೆ ಹುಲಿ ತಿಂತಾ ಇದೆ, ನಾನು ನಿನ್ಗೋಸ್ಕರ ಬಂದಿದ್ದೀನಿ ಅಂತ ಬಂದು ಹಾಲನ್ನ ಉಣಿಸಿ ಅದು ಹೋಯ್ತು. ಮತ್ತೆ ಹೋಗಿ ಇಲ್ಲ ನಾನು ತಿನ್ನು ಈಗ ಅಂತ ಹೇಳ್ತು. ಅವಾಗ ಅದು ತುಂಬಾ ಬೇಜಾರಾಗಿ ಸತ್ಯದ ಮಾತಿಗೆ ತಪ್ಪಲಾರ್ದೆ ನಡ್ಕೊಂತು ಅಂತ ಹೇಳಿ ಅದರ ಮಾತಿನ ಕೇಳಿ ಅದು ಸತ್ತೋಗ್ಬಿಡ್ತಲ್ವಾ. ಹಾಗಿದ್ರೆ ನಮ್ಮ ಇಲ್ಲಿ ಕೃತಿಕಾರರು ಏನ್ ಅನ್ಕೊಳ್ತಾ ಇದ್ದಾರೆ ಅಂದ್ರೆ ಅವರ ವಂಶದ ಹುಲಿ ಇದಾಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಏನು, ಯಾರ ವಂಶದ ಹುಲಿ? ಪುಣ್ಯಕೋಟಿ ಕಥೆಯಲ್ಲಿ ಇತ್ತಲ್ವಾ, ಆ ವಂಶದ ಹುಲಿ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇದು ಹಿಂದಿನಿಂದ ಹಾರಿ ತಿನ್ನಲ್ಲ, ಇದು ತನ್ನ ಧರ್ಮವನ್ನ ಬಿಡಲ್ಲ ಅಂತ ಹೇಳಿ ಅವರು ಹುಲಿಯ ಹಿಂದೆ ಬರ್ತಾ ಇದ್ದಾರೆ. ಆದ್ರೆ ಇದು ಏನ್ ಮಾಡ್ತಾ ಇದೆ ಗೊತ್ತಾ, ತುಂಬಾ ಇಂಟೆಲಿಜೆಂಟ್ ಇದೆ. ನಿಮ್ಗೆ ಗೊತ್ತಿರ್ಬೇಕು, ಯಾವಾಗ್ಲೂ ಪ್ರಾಣಿಗಳು ನಮ್ಗಿಂತ ತುಂಬಾ ಬುದ್ಧಿಯನ್ನ ಹೊಂದಿದೆ. ಅವರಿಗೆ ಮಾತಾಡಕ್ ಬರಲ್ಲ ಅಂತ ನಾವ್ ಅನ್ಕೊಂಡಿದೀವಿ, ಆದ್ರೆ ನಮಗ್ ಗೊತ್ತಿಲ್ಲ, ಅದ್ರದ್ದೇ ಆದ ಯಾವ ಭಾಷೆ ಇದೆಯೋ ಅಂತ ಗೊತ್ತಿಲ್ಲ ಅಲ್ಲ. ಗೊತ್ತಿಲ್ಲದೆ ಇರೋದನ್ನ ನಾವು ಅವಕ್ ಬರಲ್ಲ ಅಂತ ಯಾಕೆ ಅನ್ಕೋಬೇಕು. ಹಾಗೆ ಇಲ್ಲೇನ್ ಮಾಡುತ್ತೆ, ಅದು ತುಂಬಾ ಚಾಕಚಕ್ಯತೆಯಿಂದ ಏನ್ ಮಾಡುತ್ತೆ, ಬೆಕ್ಕು ಮಾರ್ಜಾಲ ಅಂತ ಹೇಳ್ತಾರೆ. ನೀವು ಕೇಳಿದ್ದೀರಾ ಬೆಕ್ ಬಗ್ಗೆ ಏನಾದ್ರು ಕೇಳಿದ್ದೀರಾ? ಬೆಕ್ಕು ನೋಡಕ್ ಹುಲಿ ತರನೇ ಇರುತ್ತಲ್ವಾ, ಅರೆ ಚಿಕ್ಕದಾಗಿರುತ್ತೆ ಅಷ್ಟೇ, ಅದು ಒಂದೇ ವಂಶದ್ದು ಅಂತ ಹೇಳಿ. ಆ ಬೆಕ್ಕಿನ ತರ ಇದೇನ್ ಮಾಡ್ತು, ಚಿಕ್ಕ ಹೆಜ್ಜೆನ ಇಟ್ಕೊಂಡು ಬಂದ್ಬಿಟ್ಟು ತನ್ನನ್ನ ಅಡಗಿಸ್ಕೊಂಡು ಅವ್ರ ಮುಂದೆ ಹೋಗ್ಬೇಕು ಅಂತ ಹೇಳಿ ಟ್ರೈ ಮಾಡ್ತು. ಮತ್ತೆ ಏನ್ ಮಾಡಿದ್ರು, ಈಗ ನಮ್ಮ ಕೃಷ್ಣಮೂರ್ತಿ ರಾಯರು, ನಮ್ಮ ಶಾನುಭೋಗರು ಏನ್ ಮಾಡಿದ್ರು ಅಂದ್ರೆ, ನೋಡಿ ಇಲ್ಲಿ ನಮ್ಮ ಕೃಷ್ಣಮೂರ್ತಿ ರಾಯರು ಮತ್ತೆ ಅದ್ರ ಹಿಂದಿಂದ ಬಂದ್ರು. ಅದು ಕತ್ತೆತ್ತಿ ನೋಡೋಷ್ಟ್ರಲ್ಲಿ ಅದ್ರ ಹಿಂದೆ ಬಂದ್ಬಿಡ್ತಿದ್ರು. ಅವಾಗ ಹುಲಿ ಮುಖ ಪೆಚ್ಚಾಗ್ಬಿಡ್ತು. ಅಯ್ಯೋ, ನಾನು ಎಷ್ಟು ಟ್ರೈ ಮಾಡಿದ್ರು ಇವರು ನನ್ನ ಹಿಂದೆನೆ ಬರ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಂಡ್ರು. ಆವಾಗ ನೆಕ್ಸ್ಟ್ ಏನಾಯ್ತು ಗೊತ್ತಾ, ಅವರು ಮತ್ತೆ ಅದರ ಹಿಂದೆ ಬರೋಷ್ಟೊತ್ತಿಗೆ ಅವ್ರ ಹತ್ರ ಒಂದು ಕಿರ್ದಿ ಪುಸ್ತಕ ಇತ್ತಲ್ವಾ, ಅದು ನೆನಪಾಯ್ತು ಅವರಿಗೆ. ಏನಪ್ಪ, ಏನ್ ಮಾಡ್ಬೇಕು ಈ ಕಿರ್ದಿ ಪುಸ್ತಕದಲ್ಲಿ ಅಂತ ಹೇಳಿ ಅವ್ರು ಏನ್ ಅನ್ಕೊಂಡ್ರು ಅಂದ್ರೆ, ಆ ಕಿರ್ದಿ ಪುಸ್ತಕ ತಗೊಂಡು ಅದಕ್ಕೊಂದೇಟ್ ಹೊಡೆದ್ ಬಿಡೋಣ, ಅದಕ್ಕೇನ್ ಪೆಟ್ಟಾಗಲ್ಲ, ಆದ್ರೆ ಅದು ಒಂದ್ 2 ನಿಮಿಷ ಟೈಮ್ ತಗೊಳುತ್ತಲ್ಲ, ಅಷ್ಟಲ್ಲಿ ನಾನು ಒಂದ್ ಮರ ಹತ್ಕೊಂಡ್ ಮೇಲೆ ಹತ್ಕೊಂಡ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿದ್ರು. ಆಮೇಲೆ ಏನ್ ಅಂದ್ರು ಅಂತಂದ್ರೆ, ಕರ್ಮಣ್ಯೇವಾಧಿಕಾರಸ್ಸೆ ಮಹಾಫಲೇಶು ಕದಾಚನ ಅಂತಿದೆ ಅಲ್ವಾ, ಅಂದ್ರೆ ನಿನ್ನ ಕೆಲಸವನ್ನ ಮಾತ್ರ ನೀನು ಮಾಡು, ಅದಕ್ಕೆ ಏನು ಪ್ರತಿಕ್ರಿಯೆ, ಅದಕ್ಕೆ ಫಲ ಏನ್ ಸಿಗುತ್ತೆ ಅಂತ ನೋಡ್ಬೇಡ ಅಂತ ಹೇಳಿ ಕೃಷ್ಣನ ಒಂದು ಭಗವದ್ಗೀತೆಯ ವಾಕ್ಯವನ್ನ ನೆನ್ಪು ಮಾಡ್ಕೊಂಡು ಆ ಪುಸ್ತಕವನ್ನ ತಗೊಂಡು ಈ ಹುಲಿಗೆ ಹೊಡೆದು ತಾವು ಮೇಲ್ ಹತ್ಬೇಕು ಅಂತ ಹೋದ್ರು. ಹೊಡೆದ್ರ ಹಾಗಿದ್ರೆ? ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಅವರು ಅಲ್ಲಿ ಆ ಪುಸ್ತಕವನ್ನ ತಗೊಂಡು ಹುಲಿಗೆ ಹೊಡೆದ ತಕ್ಷಣ ಏನಾಯ್ತು ಅಂದ್ರೆ, ಅವ್ರಿಗೆ ತುಂಬಾ ಸುಸ್ತಾಗಿತ್ತಲ್ವಾ, ಸುಸ್ತಾಗಿದ್ದಕ್ಕೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೆ ಒಂಥರ ಮರ ಏರಕ್ಕಾಗ್ಲಿಲ್ಲ. ಸ್ವಲ್ಪ ಓಡ್ಕೊಂಡು ಬರೋಷ್ಟರಲ್ಲಿ ಅಲ್ಲಿ ದೊಡ್ಡದೊಂದು ಕಲ್ಲಿತ್ತು, ಆ ಕಲ್ಲಿಗೆ ಎಡು ಬಿಟ್ಟು ಬಿದ್ದು ಮೂರ್ಛೆ ಹೋಗ್ಬಿಟ್ರು. ಏನಪ್ಪ, ಮೂರ್ಛೆ ಹೋಗ್ಬಿಟ್ರಾ? ಹೌದು, ಅವರು ಮೂರ್ಛೆ ಹೋಗಿ ಬಿದ್ಬಿಡ್ತಾರೆ. ಅವಾಗ ಹುಲಿ ಅಟ್ಯಾಕ್ ಮಾಡ್ಬೋದಾಗಿತ್ತು, ಆದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿಯನ್ನ ತಗೊಂಡ್ ಬರೋದಕ್ಕೆ ಒಂದಿಷ್ಟು ಜನ ರೈತರು ಏನ್ ಮಾಡ್ತಾರೆ, ಗಾಡಿಯಲ್ಲಿ ಹೋಗಿರ್ತಾರೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಮಕ್ಕಳೇ, ಯಾವಾಗ ಹುಲಿ ಎಲ್ಲಿರುತ್ತಲ್ಲ ಅಲ್ಲಿ ಹಸುಗಳಿಗೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಇದ್ದಾಗಿಂದಾನೆ ಅದರ ವಾಸನೆ, ಅದರ ಒಂದು ಗೊತ್ತಾಗ್ಬಿಟ್ಟು ಅವು ಕಣಿ ಹಾಕೋದು, ಅಂದ್ರೆ ಅಲ್ಲೇ ಸ್ಟಾಪ್ ಆಗ್ಬಿಟ್ವು. ಅಯ್ಯೋ ಏನೋ ಇದೆ ಅಂತ, ಆಪತ್ತಿದೆ ಅನ್ನೋ ತರ ಅವು ಅಲ್ಲಿ ಸ್ಟಾಪ್ ಆಗ್ಬಿಟ್ವಂತೆ. ಅವು ಸ್ಟಾಪ್ ಆದ ತಕ್ಷಣ ಏನಾಗುತ್ತೆ, ಅಲ್ಲೆಲ್ಲ ಇರೋ ಎಲ್ಲರಿಗೂ ಗೊತ್ತಾಯ್ತು, ಓ ಇಲ್ಲೆಲ್ಲೋ ಹುಲಿ ಇದೆ ಅಂತ ಹೇಳಿ. ಅವರೆಲ್ಲ ತುಂಬಾ ಸೌಂಡ್ ಮಾಡಕ್ ಶುರು ಮಾಡಿದ್ರು, ಅವರು ಶಬ್ದವನ್ನ ಮಾಡಕ್ ಶುರು ಮಾಡಿದ್ರು ಜೋರಾಗಿ. ಅವಾಗ ಶಬ್ದ ಮಾಡಿದ ತಕ್ಷಣ ಏನಾಗುತ್ತೆ, ಹುಲಿ ಓಡ್ ಹೋಗ್ಬಿಡತ್ತಲ್ಲ, ಹುಲಿ
ಹೋಗ್ಬಿಡ್ತು. ಹುಲಿ ಫುಲ್ ತನ್ನ ಒಂದು ಗುಹೆಗೆ ಮತ್ತೆ ವಾಪಸ್ ಹೋಗ್ಬಿಡ್ತು. ಅವರು ತಮ್ಮ ಹತ್ರ ಇರುವಂತ ತೋಟ ಅಂತಂದ್ರೆ ಒಂದು ಬಂದೂಕ್ ಇರುತ್ತಲ್ಲ, ಚಿಕ್ಕ ಚಿಕ್ಕದು, ತುಂಬಾ ನಾಟಿ ಅಂತ ಹೇಳ್ತೀವಲ್ಲ, ಹಂಗೆ ಲೋಕಲ್ ಅಂತ ಹೇಳ್ತೀವಲ್ಲ, ಆ ಥರ ತೋಟ ಅಂತ ಹೇಳ್ತೀವಲ್ಲ, ಅದರಿಂದ ಒಂದು ಗುಂಡನ್ನ ಹಾರಿಸಿದ್ರು. ಗುಂಡು ಹಾರಿಸಿದ ತಕ್ಷಣ ಹುಲಿ ಮತ್ತೆ ವಾಪಸ್ ತನ್ನ ಜಾಗಕ್ಕೆ ಹೋಗ್ಬಿಡ್ತು. ಆವಾಗ ಇವರೆಲ್ಲ ಏನ್ ಮಾಡಿದ್ರು ಅನ್ನೋದನ್ನ ಮುಂದಿನ ಘಟನೆಯಲ್ಲಿ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ಈ ಹುಲಿ ಬಂದಾಗ ಅಲ್ಲಿ ಚಿಕ್ಕನಾಯಕನಹಳ್ಳಿಗೆ ಹೇಳಿದ್ನಲ್ಲ, ಈಗ ತೆಂಗಿನಕಾಯಿ ತುಂಬ್ಕೊಂಬಂದಂತ ವ್ಯಾಪಾರಿಗಳು ಅಥವಾ ರೈತರು ಅಂತ ಹೇಳಿದ್ನಲ್ಲ, ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ತೋಟ ಅಂದ್ರೆ ಒಂದು ಗುಂಡನ್ನ ಹಾರಿಸಿದ್ರು. ಆಮೇಲೆ ಅವ್ರ ಹತ್ರ ಇರುವಂತ ತೆಂಗಿನ ಗರಿಯಿಂದ ಪಂಜನ್ನ ಮಾಡಿ ಸ್ವಲ್ಪ ಬೆಂಕಿ ಹಚ್ತೀವಲ್ವಾ ಬೆಳಕಿಗೋಸ್ಕರ, ಹಂಗೆ ತಗೊಂಡ್ಬಿಟ್ಟು ಬಂದ್ಬಿಟ್ಟು ಅವ್ರು ನೋಡಿದ್ರು. ಅವಾಗ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಮೂರ್ತಿರಾಯರು ಕೃಷ್ಣಮೂರ್ತಿಯವರು ಬಿದ್ದಿದ್ರಲ್ವಾ, ಅವ್ರು ಬಿದ್ದಾಗ ಅವರಿಗೆ ಮುಖಕ್ಕೆ ನೀರೆರ್ಚಿ ಅವರನ್ನ ಅಲ್ಗಾಡಿಸಿ ಅವರನ್ನ ಎಬ್ಸಿದ್ರು. ಸರಿನಾ ಮಕ್ಕಳೇ? ಹಾಗಿದ್ರೆ ಎದ್ದ ತಕ್ಷಣ ಅವರಿಗೆ ನಾನು ಹೆಂಗ್ ಉಳ್ದೆ ಅಂತ ಹೇಳಿ ಆಶ್ಚರ್ಯ ಆಗ್ಬೇಕಲ್ವಾ? ಅವಾಗ ಆಶ್ಚರ್ಯ ಆಗಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಗೊತ್ತಾ ಮಕ್ಕಳೇ, ಅವ್ರು ಕೇಳಿದ್ರು ಯಾಕೆ ನಾನು ಹೆಂಗ್ ಉಳ್ದೆ ಅಂತ ಹೇಳಿ. ಅವ್ರಿಗೆ ಏನ್ ಅನ್ಸ್ಬಿಟ್ಟಿತ್ತು, ಅವರು ಹೆಂಗ್ ಉಳ್ದೆ ಅಂತ ಹೇಳಿ, ನಾನು ಹೆಂಗ್ ಬಿದ್ದಿದ್ದೆ ಅಂತ ಹೇಳಿ ಕೇಳಿದ್ರು. ಅವಾಗ ಇವ್ರು ಹೇಳಿದ್ರು, ರೈತರೆಲ್ಲ ಹೇಳಿದ್ರು, ನೀವು ಬೋರ್ಲಾಗಿ ಬಿದ್ದಿದ್ರಿ, ನೀವು ಬೆನ್ನು ಮೇಲ್ಗಡೆ ಮಾಡಿ ಬಿದ್ದಿದ್ರಿ, ನೀವು ಮುಖ ಮೇಲ್ಗಡೆ ಮಾಡಿ ಬಿದ್ದಿರ್ಲಿಲ್ಲ, ಓ ಅದಕ್ಕೋಸ್ಕರನೇ ನಾನು ಉಳಿದಿದ್ದು ಅಂತ ಹೇಳಿ ಅವರು ಅನ್ಕೋತಾರೆ. ಯಾಕಂದ್ರೆ ಹುಲಿ ತನ್ನ ಧರ್ಮವನ್ನ ಏನ್ ಮಾಡ್ಲಿಲ್ಲ, ಬಿಡ್ಲಿಲ್ಲ ಕೊನೆವರೆಗೂ. ಅಂದ್ರೆ ಆ ಮನುಷ್ಯ ಏನಾಗಿದ್ರು, ಅವರು ಕೃಷ್ಣಮೂರ್ತಿ ರಾಯರು ಏನಾದ್ರು ಅಭಿಮುಖವಾಗಿ ಮೇಲ್ಗಡೆ ಮುಖ ಮಾಡ್ಕೊಂಡು ಬಿದ್ದಿದ್ರೆ ಅದು ತಿನ್ಬಿಡ್ತಿತ್ತು. ಆದ್ರೆ ಇವರು ಕೆಳಗಡೆ ಮುಖ ಅಂದ್ರೆ ಬೆನ್ ಮೇಲ್ ಮಾಡಿ ಬಿದ್ದಿದ್ರು. ಬೆನ್ನ ಹಿಂದೆ ನಾನು ಮೊದ್ಲೇ ಹೇಳಿದ್ದೆ, ಭರತ ಖಂಡದ ಹುಲಿಗಳು ಯಾವ ಧರ್ಮವನ್ನ ಅನುಸರಿಸ್ತಾರೆ ಅಂತ ಹೇಳಿದ್ರೆ, ಬೆನ್ನ ಹಿಂದೆ ಇರುವಂತ ಮೇಲೆ ಇರುವಂತ ಹಿಂದಿನಿಂದ ಹಾರಿ ಬಂದು ಪೇಟೆಯನ್ನ ಆಡಲ್ಲ ಅಂತ ಹೇಳಿದ್ನಲ್ವಾ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಶಾನುಭೋಗರು ಉಳಿದ್ರು ಅಂತ ಹೇಳಿ ಅವ್ರು ಅನ್ಕೋತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀರು ಅಲುಗಾಡದ ಹಾಗೆ ಏನಾಗದೆ ಇದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ನಿಧಾನವಾಗಿ ಅವರು ಆ ಗಾಡಿಯಲ್ಲಿ ಅವ್ರ ಊರಿಗೆ ಹೋಗಿ ಸೇರ್ಕೊಂಡು ರಸದೂಟವನ್ನ, ಒಳ್ಳೆ ಊಟವನ್ನ ಮಾಡ್ತಾರೆ ಅಂತ ಹೇಳಿ. ಅವಾಗ ಊಟ ಮಾಡ್ಬೇಕಾದ್ರೆ ಅವರು ನೆನ್ಪು ಮಾಡ್ಕೊಳ್ತಾರೆ. ಏನನ್ನ ನೆನ್ಪು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ನಾನು ಹೆಂಗ್ ಉಳ್ದಿರಬಹುದು ಅಂತ ಹೇಳಿ. ಆಮೇಲೆ ಎಲ್ಲಾ ಘಟನೆಯನ್ನ ಈ ಗಾಡಿಯಲ್ಲಿ ಇರುವಂತ ರೈತರಿಗೆ ಹೇಳ್ತಾರೆ, ಏನಾಯ್ತು ಅಂತ ಹೇಳಿ. ಹೌದಾ ಮಕ್ಕಳೇ? ಹಾಗಿದ್ರೆ ಇಲ್ಲಿ ಅವರು ನಿಸ್ಸಹಾಯಕವಾಗಿ ಬಿದ್ದಾಗ ಹುಲಿ ಯಾಕೆ ಕೊಲ್ಲಿಲ್ಲ ಅವ್ರನ್ನ ಅಂತ ಹೇಳಿದ್ರೆ, ತನ್ನ ಧರ್ಮವನ್ನ ಅದು ಏನ್ ಮಾಡ್ತು ಅಂತ ಹೇಳಿದ್ರೆ, ಅದು ಬೆನ್ನು ಹಿಂದೆ ಬಿದ್ದಿದ್ದಕ್ಕೋಸ್ಕರ ಅದು ತನ್ನ ಧರ್ಮವನ್ನ ಅನುಸರಿಸಿ ಬೇಟೆಯನ್ನ ಆಡ್ಬೇಕಂತ ಅವ್ರನ್ನ ಕೊಲ್ಲಿಲ್ಲ ಅಂತ ಹೇಳಿ ಅನ್ಕೊಳ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಾ, ಅವರು ಕೇಳ್ತಾರೆ ಅವರಿಗೆ, ನಾನು ಹೇಗಿದ್ ಮಾಡ್ದೆ, ನಾನು ಹೇಗ್ ಬಚಾವಾದೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಅವರು ಗಾಡಿಯವ್ರು ಹೇಳ್ತಾರೆ, ನೀವು ಹೆಚ್ಚಿನದಾಗಿ ನೀವು ಬರೋ ಅಷ್ಟೊತ್ತಿಗೆ ಆ ಹುಲಿ ಏನಾಗುತ್ತೆ, ನಮ್ಮ ಶಬ್ದವನ್ನ ಕೇಳಿ, ಅಂದ್ರೆ ಅವ್ರು ಬಿದ್ದಾಗ, ಈಗ ಅಲ್ಲಿ ಶಾನುಭೋಗರು ಬಿದ್ದಿದ್ದಾರೆ, ಹುಲಿ ಇದೆ, ಹುಲಿ ಬಂದು ಅವ್ರನ್ನ ಅಟ್ಯಾಕ್ ಮಾಡೋ ಅಷ್ಟರಲ್ಲಿ ಇವರ ಸದ್ದು ಗದ್ದಲವನ್ನ ಕೇಳಿ ಬಂದಿಲ್ಲ, ಆಮೇಲೆ ಆ ತೋಟ ಹಾರಿಸಿದ್ದಕ್ಕೆ, ಗುಂಡನ್ನ ಹಾರಿಸಿದ್ದಕ್ಕೆ ಓಡಿ ಹೋಗಿರಬಹುದು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅವರ ಶಾನುಭೋಗರ ಮನೆಯಲ್ಲಿ ಮಾತ್ರ ಇಂದಿಗೂ ಕೂಡ ಆ ಕಿರ್ದಿ ಪುಸ್ತಕ ಇದೆಯಲ್ಲ, ಆ ಪುಸ್ತಕವನ್ನ ಅದರಿಂದ ಅವ್ರು ಬಚಾವಾಗಿರೋದು ಅಂತ ಹೇಳಿ ಅದನ್ನ ಮಂದಹಾಸನ ಅಂತ ಹೇಳಿದ್ರೆ ಮನೆಯಲ್ಲಿ ದೇವ್ರ ಮಂಟಪ ಇರುತ್ತಲ್ಲ, ದೇವ್ರ ಮಂಟಪದಲ್ಲಿ ಇಟ್ಟು ಇಂದಿಗೂ ಅವ್ರ ವಂಶಸ್ಥರು ಪೂಜೆಯನ್ನ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಈ ಒಂದು ವ್ಯಾಘ್ರ ಗೀತೆ ಅನ್ನೋ ಪ್ರಸಂಗದಲ್ಲಿ ಬರುತ್ತೆ ಮಕ್ಕಳೇ. ಇದೇನಿದು? ಲಲಿತ ಪ್ರಬಂಧ, ಹೌದಲ್ವಾ? ಕರೆಕ್ಟಾ? ಇದೇನಿದು? ಲಲಿತ ಪ್ರಬಂಧ ಅಂತ ಹೇಳ್ತೀವಿ. ಈ ಒಂದು ಕಿರ್ದಿ ಪುಸ್ತಕವನ್ನ ಇನ್ನೂವರೆಗೆ ಅವ್ರ ವಂಶಸ್ಥರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಆದ್ರೆ ಇದನ್ನ ಎಲ್ಲ ಯಾರು ಹೇಳಿದ್ರು ನಮ್ಗೆ? ಯಾರು ಕತೆ ರೂಪದಲ್ಲಿ ಲಲಿತ ಪ್ರಬಂಧದಲ್ಲಿ ಯಾರು ಹೇಳಿದ್ರು ನಮ್ಗೆ? ಎನ್ ಮೂರ್ತಿರಾವ್ ಅವರಲ್ವಾ? ಹೌದು, ನೆನ್ಪಾರ್ಬಾರ್ದು. ಇದು ಯಾರ ಕತೆ? ಕೃಷ್ಣಮೂರ್ತಿಯವರ ಕತೆ. ಆದ್ರೆ ನಮ್ಗಿದು ಬರ್ದಿರೋದು ಯಾರು? ನಮ್ಮ ಕೃತಿಕಾರರು ಎನ್ ಮೂರ್ತಿರಾವ್ ಅವರು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ಪದಗಳ ಅರ್ಥ ಮತ್ತು ವ್ಯಾಕರಣಾಂಶ ಇದೆ. ಏನಪ್ಪ ಪದಗಳ ಅರ್ಥ ಅಂತ ಹೇಳಿದ್ರೆ, ನಿಮ್ಗೆ ಈಗ್ಲಾಗ್ಲೇ ಹೇಳಿದೀನಿ, ಕಿರ್ದಿ ಪುಸ್ತಕ ಅಂದ್ರೆ ಕಂದಾಯ, ಅಂದ್ರೆ ನಾವ್ ಏನೇನ್ ತಗೊಂಡಿದೀವಿ, ಎಷ್ಟು ಟ್ಯಾಕ್ಸ್ ತಗೊಂಡಿದೀವಿ ಅನ್ನೋದನ್ನ ಬರ್ದಿರೋ ಅಂತ ಪುಸ್ತಕ ಅಂತ ಹೇಳ್ತೀವಿ.
ಆಮೇಲೆ ದಿಕ್ಕು ತೋಚದೆ ಭ್ರಮೆಗೊಂಡ ಅಂತ ಹೇಳಿ ಇಲ್ಲಿ ಬರುತ್ತೆ ನೋಡಿ. ದಿಕ್ಕು ತೋಚದೆ ಭ್ರಮೆಗೊಂಡ ಅಂತಂದ್ರೆ ಏನು ಗೊತ್ತಾಗದೆ ಇರೋದು, ಆ ಟೈಮಲ್ಲಿ ಆ ಹುಲಿ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರೋದಕ್ಕೆ ದಿಕ್ಕು ತೋಚದ ಅಂದ್ರೆ ದಿಗ್ಭ್ರಮೆಗೊಳ್ಳೋದು, ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳೋದಕ್ಕೆ. ಗಂಧ ಅಂದ್ರೆ ಗೊತ್ತು, ವಾಸನೆ ಅಂತ ಹೇಳಿದೀನಿ. ಆಮೇಲೆ ಜಡ ಆಗೋದು ಅಂತ ಹೇಳಿದ್ರೆ ಮಂದ ಆಗೋದು, ಅಂದ್ರೆ ಏನು ಚಲಿಸ್ಲಿಕ್ಕೆ ಆಗದೆ ಇರೋ ತರ ಸ್ಟಿಲ್ ಆಗೋದು ಅಂತ ಹೇಳ್ತೀವಿ. ಬನ್ನಿ ಮತ್ತೊಂದು ಸ್ವಲ್ಪ ಪದಗಳ ಅರ್ಥವನ್ನ ನೋಡೋಣ. ಇಲ್ಲಿ ಗ್ರಾಣೇಂದ್ರಿಯ ಹೇಳಿದ್ದೆ, ಗ್ರಾಣೇಂದ್ರಿಯ ಅಂದ್ರೆ ಮೂಗು ಅಂತ ಹೇಳಿದೆ. ತೋಟ ಅಂತ ಹೇಳಿದೆ, ಬಂದೂಕಿನ ಗುಂಡು ಅಂತ ಹೇಳಿದೆ. ಪಂಚೇಂದ್ರಿಯಗಳು ನೋಡಿ ಮಕ್ಕಳೇ, ಇಲ್ಲಿ ಮತ್ತೆ ಪಂಚೇಂದ್ರಿಯಗಳು 5 ಇಂದ್ರಿಯಗಳಿದೆ. ಯಾವ್ದ್ಯಾವ್ದಪ್ಪ? ನಮ್ ಸೆನ್ಸರಿ ಆರ್ಗನ್ನು ಕಣ್ಣು, ಕಿವಿ, ಮೂಗು, ಚರ್ಮ ಅಲ್ವಾ? ಕಣ್ಣು, ಕಿವಿ, ಮೂಗು, ಚರ್ಮ ಅಲ್ವಾ? ಹೌದು, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ 5 ಸೆನ್ಸರಿ ಆರ್ಗನ್ಸ್. ಇಲ್ಲಿ ಪಂಚ ಇಂದ್ರಿಯಗಳು, ಪಂಚ ಅಂತ ಹೇಳಿದ್ರೆ 5 ಇಂದ್ರಿಯಗಳು. ಇದು ಯಾವ ಸಮಾಸ ಆಗುತ್ತೆ? ಪಂಚ ಅಂದ್ರೆ ಇದು ದ್ವಿಗು ಸಮಾಸ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ಸಂಖ್ಯೆ ಇದೆ. ಅದಕ್ಕೋಸ್ಕರ ನಿಮ್ಗೆ ಸಮಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸಮಾಸಗಳು ವಿಡಿಯೋನ ತಪ್ಪದೆ ನೋಡಿ ಮಕ್ಕಳೇ. ಇಲ್ಲಿ ಪಂಜ ಅಂತ ಹೇಳಿ ಬರುತ್ತೆ. ಹುಲಿ ಪಂಜ ಹಾಕೋದು. ಪಂಜ ಹಾಕೋದು ಅಂದ್ರೆ ಅದು ಕ್ಲೋಸ್ ಅಂತ ಇರುತ್ತಲ್ವಾ, ಗೊತ್ತಾ? ಅದ್ರ ಕಾಲಿಗೆಲ್ಲ ಹಿಂಗೆ ಹಾಕಿದ್ರೆ ಸಾಕು ಸಿಕ್ಕಾಕೊಂಡ್ಬಿಡುತ್ತೆ. ಏನು? ಬೇಟೆ ಅಂತ ಹೇಳಿ ಪಂಜ ಅಂತ ಹೇಳ್ತಾರೆ. ಈ ಕಾಲತ್ರ ಇರುತ್ತಲ್ಲ ಅದು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಬನ್ನಿ ಮಕ್ಕಳೇ, ಇಲ್ಲಿ ಒಂಚೂರು ಟಿಪ್ಪಣಿಗಳಿದೆ. ಇದನ್ನ ನಿಮ್ಗೆ ಕೇಳ್ಬೋದು. ಭಗವದ್ಗೀತೆ ಅಂದ್ರೆ ಏನು ಅಂತ ಕೇಳ್ಬೋದು. ಇದು ಎಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಚಿಕ್ಕ ಚಿಕ್ಕ ಕ್ವಶನ್ಸ್ ಅಲ್ಲಿ ಕೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ಏನ್ ಗೊತ್ತಾ, ನಿಮ್ಗೆ ಗೊತ್ತು, ಇದನ್ನ ನಮ್ಮ ಮಹಾಭಾರತದಲ್ಲಿ ಏನ್ ಮಾಡ್ತಾರೆ, ಕೃಷ್ಣ ಅರ್ಜುನಗೆ ಹೇಳ್ತಾರೆ ಅಲ್ವಾ? ಇಷ್ಟು ಗೊತ್ತಿದ್ರೆ ಸಾಕು ನಿಮ್ಗೆ. ಪುಣ್ಯಕೋಟಿ ಕತೆ ಬಗ್ಗೆ ಹೇಳ್ದೆ, ಪುಣ್ಯಕೋಟಿ ಗೋವಿನ ಹಾಡು ಅಲ್ವಾ? ಓಕೆ. ಕುಲಾಲು ಚಕ್ರ ಅಂತ ಬರುತ್ತೆ. ಅಂದ್ರೆ ಅವ್ರಿಗೆ ಅಲ್ಲಿ ಹುಲಿ ಬಂದಾಗ ಅವ್ರ ತಲೆ ಏನಾಗುತ್ತೆ, ಗರಿಗಿರಿ ಗಿರಿಗಿರಿ ಅಂತ ತಿರುಗುತ್ತೆ. ಕುಲಾಲು ಚಕ್ರ ಅಂದ್ರೆ ನಿಮ್ ಕುಂಬಾರನ ಇರುತ್ತಲ್ವಾ, ಪಾಟ್ರಿ ಮಾಡೋರು ಇರ್ತಾರಲ್ವಾ, ಅದು ಹಿಂಗೆ ತಿರುಗುತ್ತಲ್ವಾ ಗಿರ್ಗಿರ್ ಅಂತಾಳೆ, ಅದಕ್ಕೆ ಕುಲಾಲು ಚಕ್ರ ಅಂತ ಹೇಳ್ತೀವಿ ಮಕ್ಕಳೇ. ಇಲ್ಲಿ ಹರದಾರಿ ಅಂತ ಹೇಳ್ತೀವಿ. ಹರದಾರಿ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ದೂರವನ್ನ ಅಳಿಯುವಂತ ಮಾಪನ ಅಂತ ಹೇಳ್ತೀವಿ. ಅಥವಾ 3 ಮೈಲಿಗೆ ಒಂದು ಹರದಾರಿ ಅಂತ ಹೇಳ್ತೀವಿ. 3 ಮೈಲಿಗೆ ಒಂದು ಹರದಾರಿ ಅಂತ ಹೇಳ್ತೀವಿ. ಅಲ್ಲಿ ಮಸಿ ಕಾಣಿಕೆ ಅಂತ. ಮಸಿ ಕಾಣಿಕೆ ಅಂದ್ರೆ ಇಲ್ಲಿ ಶಾನುಭೋಗರು ಇರ್ತಾರಲ್ವಾ, ಅವರು ಪೆನ್ನಿಂದ ಬರೀತಾರಲ್ವಾ, ಅದಕ್ಕೆ ರೈತರು ಏನ್ ಮಾಡ್ತಾರೆ, ಸ್ವಲ್ಪ ಏನಾದ್ರು ಕಾಣಿಕೆಯನ್ನು ಕೊಡ್ತಾರೆ. ಮುಂಚಿನ ಕಾಲದಲ್ಲೆಲ್ಲ ದುಡ್ಡೆಲ್ಲ ಇರ್ತಿರ್ಲಿಲ್ಲ, ದುಡ್ಡು ಕಾಸೆಲ್ಲ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಅಕ್ಕಿ, ಬೇಳೆ, ಮನೇಲಿ ಬೆಳೆದಿರೋ ಹಣ್ಣು ಹಂಪ್ಲು ಈ ತರದ್ದೆಲ್ಲ ಕೊಡ್ತಾ ಇದ್ರು. ಮತ್ತೆ ಇರುಸಾಲು ಅಂತ ಹೇಳಿದೆ. ಇರುಸಾಲು ಅಂದ್ರೆ ರೈತರಿಂದ ಸಂಗ್ರಹಿಸಿದಂತ ಹಣವನ್ನ ಏನ್ ಮಾಡೋದು, ಖಜಾನೆಗೆ ಹೋಗಿ ಕಟ್ಟೋದಕ್ಕೆ ಇರುಸಾಲು ಅಂತ ಹೇಳ್ತಾರೆ ಮಕ್ಕಳೇ. ಬನ್ನಿ ಈಗ ಅಭ್ಯಾಸ ಭಾಗವನ್ನ ನೋಡೋಣ. ಏನಪ್ಪ ಅಭ್ಯಾಸ ಭಾಗ ಅಂತ ಹೇಳಿದ್ರೆ, ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ 3 ಪ್ರಶ್ನೆಗಳಿದೆ ನೋಡಿ. ಒಂದನೇದ್ದು ಭಗವದ್ಗೀತೆಯನ್ನ ರಚಿಸಿದವರು ಯಾರು, ಎರಡನೇದ್ದು ಹುಲಿಗೆ ಪರಮಾನಂದವಾಗಲು ಕಾರಣವೇನು, ಮೂರನೇದ್ದು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಅಂತ ಬಂದಿದೆ. ಮೊದಲನೇದು ಭಗವದ್ಗೀತೆ ರಚಿಸಿದವರು ಯಾರು. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ರಚಿಸಿದವರು ಯಾರು ಮತ್ತೆ ಹೇಳಿದವರು ಯಾರು ಅಂತ ಹೇಳಿ 2 ಕ್ವಶನ್ ಬರುತ್ತೆ. ರಚಿಸಿದವರು ವೇದವ್ಯಾಸರು, ಯಾಕಂದ್ರೆ ಇದು ಮಹಾಭಾರತ ಗ್ರಂಥದಲ್ಲಿ ಬಂದಿದೆ, ಅದಕ್ಕೋಸ್ಕರ ಇದನ್ನ ರಚಿಸಿದವರು ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಅವರ ದುಂಡು ದುಂಡಾದ ಶರೀರವನ್ನ, ಶಾನುಭೋಗರ ಒಂದು ದಷ್ಟ ಪುಷ್ಟವಾಗಿದ್ರಲ್ಲ ಅದನ್ನ ನೋಡಿ ಅದಕ್ಕೆ ಪರಮಾನಂದ ಆಯ್ತು. ಹುಲಿಯನ್ನ ನೋಡಿ ಶಾನುಭೋಗ ತಲೆ ಸುತ್ತು ಬಂತು. ಬನ್ನಿ ಮಕ್ಕಳೇ, ಈ 3ಕ್ಕೂ ಆನ್ಸರ್ ನೋಡೋಣ. ಮೊದಲನೇದು ವೇದವ್ಯಾಸರು, ಎರಡನೇದ್ದು ಮತ್ತೆ ಮೂರನೇದ್ದು. ಸರಿ ಮಕ್ಕಳೇ, ನೋಡಿ 3 ಕ್ವಶನ್ನಿಗೆ ಆನ್ಸರ್ ಇದೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಈಗ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು, ಏನಂತ ಅನ್ಕೊಂಡ್ರು. ದೊಡ್ಡ ಹೆಜ್ಜೆ ಹಾಕೊಂಡು ಹೋದ್ರೆ ನಾನು ಊಟದ ಟೈಮ್ ಅನ್ನೋಷ್ಟೊತ್ತಿಗೆ ಮನೆಗೆ ಹೋಗಿ ಮುಟ್ತೀನಿ ಅಂತ ಅನ್ಕೊಂಡ್ರಲ್ವಾ, ಅದನ್ನ ವಾಕ್ಯ ರೂಪದಲ್ಲಿ ಬರೀರಿ ಮಕ್ಕಳೇ. ಇಲ್ಲಿ ನೋಡಿ, ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗ್ಬೇಕಿತ್ತು. ಅದು ಕಾಡು ದಾರಿಯಾಗಿತ್ತು. ಆದ್ರೂ ಬೆಳದಿಂಗಳ ದಿನ ಆಗಿತ್ತು. ಆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿದರು ಅಂತ ಬರಿಬೇಕು ಮಕ್ಕಳೇ. ಸರಿನಾ? ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ
ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು? ಯಾವ ಧರ್ಮವನ್ನ ಅನುಸರಿಸ್ತು? ಸರಿಯಾದ ಉತ್ತರ ಮಕ್ಕಳೇ. ಇಲ್ಲಿ ನೋಡಿ, ಈ ಉತ್ತರವನ್ನ ನೋಡಿ ಮಕ್ಕಳೇ, ಅದು ತನ್ನ ಧರ್ಮ ಶ್ರದ್ಧೆಯನ್ನ ಅನುಸರಿಸಿತು. ಯಾಕೆ ಅಂತ ಹೇಳಿದ್ರೆ ಇದು ಶ್ರೀರಾಮನು ಇದ್ದಂತ ರಾಜ್ಯವನ್ನ ಆಳಿದಂತ ದೇಶ ಅಲ್ವಾ, ಮತ್ತೆ ಭಗವದ್ಗೀತೆ ಇದ್ದಂಥದ್ದು ಅಂತ ಹೇಳಿ ಬರಿಬೇಕು. ಆಮೇಲೆ ಶತ್ರುವಾದ್ರೂ ಸರಿ ಹಿಂದಿನಿಂದ ಹಾರಿ ಕೊಲ್ಲಲ್ಲ ಅಂತ ಹೇಳಿ ಇದನ್ನ ಬರಿಬೇಕು ಮಕ್ಕಳೇ. ಸರಿನಾ? ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಮತ್ತೆ 3-4 ವಾಕ್ಯದಲ್ಲಿ ಇದೆ ನೋಡಿ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆ ಏನು? ಏನಾಗಿರ್ಬೋದು? ಏನೇನಾಯ್ತು ಹೇಳಿ? ಫಸ್ಟ್ ಅವರು ಬಿದ್ರು, ಅವಾಗ ಏನಾಯ್ತು? ರೈತರು ಬಂದ್ರು, ಆಮೇಲೆ ತೋಟ ಹಾರಿಸಿದ್ರು, ಆಮೇಲೆ ಹುಲಿ ಹೋಯ್ತು. ಇಷ್ಟನ್ನು 3 ಘಟನೆಗಳನ್ನ ಬರಿಬೇಕು ಮಕ್ಕಳೇ. ಇಲ್ಲಿ ನೋಡಿ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆ, ಇದಿಷ್ಟನ್ನ ಬರಿಬೇಕು. ನಿಮ್ಮ ವಾಕ್ಯದಲ್ಲೇ ಬರೀರಿ ಮಕ್ಕಳೇ, ಇದನ್ನೇ ಬರಿಬೇಕು ಅಂತ ಏನಿಲ್ಲ. ಓಕೆನಾ? ಸರಿನಾ ಮಕ್ಕಳೇ? ಓಕೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ. ಇಲ್ಲಿ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ನೋಡಿ, ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನ ವಿವರಿಸಿ. ನೋಡಿ, ಇದಿಷ್ಟನ್ನು ಬರಿಬೇಕು. ಹೇಗ್ ಬರಿಬೇಕು ಅಂತ ಹೇಳಿದ್ರೆ, ಅದು ಯಾವ ಒಂದು ಧರ್ಮವನ್ನ ಅನುಸರಿಸುತ್ತೆ, ಮತ್ ಯಾಕೆ ಊಟ ಮಾಡುತ್ತೆ, ಅದು ಮಾಂಸಾಹಾರಿಯಾಗಿದ್ರೂ ಕೂಡ ಅದರ ಒಂದು ಜೀವನೋಪಾಯಕ್ಕಾಗಿ ಅದು ಊಟವನ್ನ ಮಾಡ್ಬೇಕಲ್ವಾ, ಆಹಾರವನ್ನ ತಗೋಬೇಕಲ್ವಾ, ಅದ್ರ ಬಗ್ಗೆ ಕೂಡ ಬರಿಬೇಕು ಮಕ್ಕಳೇ. ಸರಿ, ಇಲ್ಲಿ ಉತ್ತರವನ್ನ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇದಿಷ್ಟು ಭಾಗವನ್ನ ನೀವು ಬರಿಬೇಕು. ಇದಿಷ್ಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ, ಅಭ್ಯಾಸ ಭಾಗವನ್ನ ಹಾಕಿದ್ದೀವಿ ಮಕ್ಕಳೇ. ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಮುಂದಿನ ಭಾಗದಲ್ಲಿ ಮತ್ತು ಪ್ರಶ್ನೆ ಇದೆ, ಸಂದರ್ಭ ಇದೆ. ಸಂದರ್ಭವನ್ನ ಬರೆಯುವಂತ ರೀತಿ ನಿಮ್ಗೆ ಗೊತ್ತಿದೆ. ಫಸ್ಟ್ ನಾವೇನ್ ಬರಿತೀವಿ? ಆಯ್ಕೆಯನ್ನ ಬರಿತೀವಿ, ಆಮೇಲೆ ಸಂದರ್ಭವನ್ನ ಬರಿತೀವಿ, ಆಮೇಲೆ ಸ್ವಾರಸ್ಯವನ್ನ ಬರಿತೀವಿ. ಬನ್ನಿ ಮಕ್ಕಳೇ, ಹೇಗ್ ಬರೆಯೋದು ಅಂತ ನೋಡೋಣ. ಇಲ್ಲಿ ನಿಮ್ಗೆ ಈಗಾಗ್ಲೇ ಗೊತ್ತಿದೆ. ಇಲ್ಲಿ ನಾವು ಉತ್ತರವನ್ನ ಬರಿಬೇಕಾದ್ರೆ AN ಮೂರ್ತಿರಾವ್ ಅವರು ಲಲಿತ ಪ್ರಬಂಧಗಳು ಮತ್ತೆ ವ್ಯಾಘ್ರಗೀತೆ ಈ 3 ಭಾಗ ಇರಬೇಕು. ಆಮೇಲೆ ಸಂದರ್ಭ ಬರಿಬೇಕು. ಇಲ್ಲಿ ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಇದು ಎಲ್ಲಿ ಬರುತ್ತೆ ಗೊತ್ತಾ ಮಕ್ಕಳೇ? ಪುಣ್ಯಕೋಟಿಯ ಕಥೆಯಲ್ಲಿ ಬರುತ್ತಲ್ವಾ, ಆ ಒಂದು ಸಂದರ್ಭವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಆ ಸಂದರ್ಭ ಯಾಕೆ ಹೇಳಿದ್ರು ನಮ್ಮ ಕೃಷ್ಣಮೂರ್ತಿಯವರು ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಬರಿಬೇಕು ಇಲ್ಲಿ. ಸರಿನಾ ಮಕ್ಕಳೇ? ಸ್ವಾರಸ್ಯ ಅಂತ ಹೇಳಿದ್ರೆ ಇಲ್ಲಿ ಏನ್ ಬರಿಬೇಕು ಗೊತ್ತಾ ಮಕ್ಕಳೇ? ಇಲ್ಲಿ ಇದನ್ನ ಪುಣ್ಯಕೋಟಿ ಕಥೆಯಲ್ಲಿನ ಸ್ವಾರಸ್ಯವನ್ನ ಇಲ್ಲಿ ಹೇಳಿದ್ದಾರೆ ಅಂತ ಬರಿಬೇಕು. ಇಲ್ಲಿ ನೋಡಿ, ಪುಣ್ಯಕೋಟಿ ಕಥೆಯಲ್ಲಿನ ವ್ಯಾಘ್ರನ ಆದರ್ಶ ತನಗೂ ಮಾದರಿಯಾದದ್ದು ಎಂಬ ಈ ಹುಲಿಯ ಚಿಂತನೆ ಧರ್ಮಶ್ರದ್ಧೆಯನ್ನು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸುತ್ತದೆ ಅಂತ ಅನ್ನೋದನ್ನ ಬರಿಬೇಕು. ಮ್ಯಾಮ್ ಹೀಗೆ ಬರಿಬೇಕಾ ಅಂದ್ರೆ ಹೀಗೆ ಬರಿಬೇಕು ಅಂತಿಲ್ಲ, ಇದೇ ಅರ್ಥವನ್ನ ಇಟ್ಕೊಂಡು ನಿಮ್ಮ ವಾಕ್ಯದಲ್ಲೂ ಕೂಡ ಬರಿಬಹುದು ಮಕ್ಕಳೇ. ಸರಿನಾ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ಮತ್ತೊಂದು ಸಂದರ್ಭ ಇದೆ ಮಕ್ಕಳೇ. ನಾನು ನಿಮ್ಗೆ ಗೊತ್ತು, ಸಂದರ್ಭದಲ್ಲಿ ಆಯ್ಕೆ ಸೇಮ್ ಆಗಿರುತ್ತೆ. ಇಲ್ಲಿ ಸಂದರ್ಭ ಏನ್ ಗೊತ್ತಾ? ಸ್ವಧರ್ಮೇ ನಿಧನಂ ಶ್ರೇಯಂ ಅಂತ ಹೇಳಿದೆ. ಇದು ಎಲ್ಲಿ ಬರುತ್ತೆ ಹೇಳಿ? ಅದು ಧರ್ಮವನ್ನ ಅನುಸರಿಸಿ ಏನ್ ಮಾಡುತ್ತೆ? ಬೇಟೆಯನ್ನ ಆಡುತ್ತೆ ಅನ್ನೋ ಸಂದರ್ಭದಲ್ಲಿ ಬರುತ್ತಲ್ವಾ. ಇಲ್ಲಿ ನೋಡಿ, ಹುಲಿಯು ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕೆಂದು ಯತ್ನಿಸಿ ವಿಫಲವಾದಾಗ ಬೆನ್ನ ಹಿಂದೆ ಬಿದ್ದೇ ಬಿಡಲೆ ಎಂದು ಅದರ ಮನಸ್ಸಿನಲ್ಲಿ ಬಂದಾಗ ಪುಣ್ಯಕೋಟಿ ಕಥೆಯ ತನ್ನ ಅಜ್ಜನ ಆದರ್ಶ ನೆನಪಿಸಿಕೊಂಡು, ಇಲ್ಲಿ ನೋಡಿ, ಪುಣ್ಯಕೋಟಿ ಕಥೆಯಲ್ಲಿರುವಂತ ಹುಲಿ ಇದೆಯಲ್ಲ, ಅದು ಇದರ ವಂಶಸ್ಥನೇ ಆಗಿರ್ಬೇಕು ಅಂತ ಊಹಿಸ್ಕೊಂಡು ಹೇಳ್ತಾ ಇದ್ದಾರೆ. ಏನ್ ಮ್ಯಾಮ್ ಅಷ್ಟೇ ಅಕ್ಯುರೇಟ್ ಆಗಿ ಹೇಳ್ತೀರಾ ಅಂತ ಹೇಳ್ಬೇಡಿ, ಸುಮ್ಮನೆ ಅದನ್ನ ಅವ್ರು ಕಂಪ್ಯಾರಿಸನ್ ಮಾಡಿದ್ದಾರೆ ಅಂತ ತಗೊಳ್ಳಿ. ಓಕೆ, ಅಂಥ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ನಾನು ಅಧರ್ಮಕ್ಕೆ ಕೈ ಹಾಕುವುದೇ ಛೇ ಅಲ್ಲ ಅಂದುಕೊಂಡು ತನ್ನ ಧರ್ಮವನ್ನ ಅದು ಬಿಡಲ್ಲ ಅಂತ ಹೇಳಿ ಅನ್ನುವ ಸಂದರ್ಭದಲ್ಲಿ ಇದು ಹೇಳಿದ್ದಾರೆ ಅಂತ ಬರಿಬೇಕು. ಆಮೇಲೆ ಹುಲಿ ತನ್ನ ಧರ್ಮಶ್ರದ್ಧೆಯನ್ನು ಬಿಡಬಾರದು, ಧರ್ಮ ಮಾರ್ಗದಿಂದ ನಡೆಯಬೇಕು, ಸ್ವಧರ್ಮವನ್ನ ಏನ್ ಮಾಡ್ಬೇಕು? ಅನುಸರಿಸಬೇಕು ಅನ್ನೋದನ್ನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂತ ಹೇಳಿ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಮಕ್ಕಳೇ ಬನ್ನಿ, ಇಲ್ಲಿ ಮತ್ತೊಂದು ಸಂದರ್ಭ ಇದೆ ನೋಡಿ. ಹುಲಿ ಈಗ ಎಷ್ಟು ಹಸಿದಿರಬೇಕು ಅನ್ನೋದಿದೆ. ಸೇಮ್ ಇಲ್ಲಿಗೆ ಉತ್ತರ ಏನಾಗುತ್ತೆ? ಫಸ್ಟ್ ಆಯ್ಕೆ ಬರಿಬೇಕು, ಮತ್ತೆ ಸಂದರ್ಭ ಬರಿಬೇಕು, ಸ್ವಾರಸ್ಯ ಬರಿಬೇಕು. ಈಗ ಯಾರು ಇದನ್ನ ನೆನೆಸ್ಕೊಂಡ್ರು? ಮೂರ್ತಿರಾಯರು ಮನೆಗೆ ಹೋಗಿ ಸೇರಿದ ಮೇಲೆ ನೆನೆಸ್ಕೊಂಡಂತ ಸಂದರ್ಭ ಅಲ್ವಾ? ಓಕೆ, ಅದನ್ನ ಬರಿಬೇಕು.
ಮೂರ್ತಿರಾಯರು ಏನ್ ಮಾಡ್ತಾರೆ, ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾರೆ, ಊಟ ಮಾಡ್ತಾ ಇರ್ತಾರಲ್ವಾ, ಅವಾಗ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಪಾಪ ಹುಲಿ ಎಷ್ಟು ಹಸ್ದಿರ್ಬೇಕು ಅಂತ ಹೇಳಿ. ಆ ಸಂದರ್ಭವನ್ನ ಇಲ್ಲಿ ಬರಿಬೇಕು. ಮತ್ತೆ ಸ್ವಾರಸ್ಯವನ್ನ ಏನ್ ಬರಿಬೇಕು ಗೊತ್ತಾ, ಅವರು ಊಟವನ್ನ ಮಾಡುವಂತ ಸಂದರ್ಭದಲ್ಲಿ ಅದರ ಊಟಕ್ಕಾಗಿ ನೆನೆಸ್ಕೊಂಡ ಸಂದರ್ಭ ಅಂತ ಹೇಳಿ ಬರಿಬೇಕು, ಸ್ವಾರಸ್ಯ ಬರಿಬೇಕು. ಇಲ್ಲಿ ನೋಡಿ, ನಾನು ಹುಲಿಯಿಂದ ತಪ್ಪಿಸಿಕೊಂಡು ಬಂದು ರಸದೂಟವನ್ನು ಮಾಡುತ್ತಿದ್ದೇನೆ, ಆದರೆ ನನ್ನ ಬಿಟ್ಟು ಆ ಹುಲಿ ಹಸಿವಿನಿಂದ ಬಳಲುತ್ತಿದೆ. ಅಂದ್ರೆ ಅದು ಹಸುವಾಗಿದೆ, ಅದರ ಊಟದ ಬಗ್ಗೆ ಅವರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಇಲ್ಲಿ 3ನೇ ಸಂದರ್ಭವನ್ನ ನೋಡಿದ್ವಲ್ಲ. ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ಏನೇನ್ ಕಲ್ತ್ವಿ ಅಂತ ಒಂದ್ಸತಿ ಮರುಮನನವನ್ನ ಮಾಡೋಣ ಬನ್ನಿ ಮಕ್ಕಳೇ. ಹಾಗಿದ್ರೆ ಇವತ್ತು ನಾವು ಕೃತಿಕಾರ ಪರಿಚಯವನ್ನ ಕಲ್ತ್ವಿ, ಗದ್ಯದ ಪ್ರವೇಶವನ್ನ ಮಾಡಿದ್ವಿ, ಗದ್ಯದ ಆಶಯವನ್ನ ತಿಳ್ಕೊಂಡ್ವಿ, ಮತ್ತೆ ಪದಗಳ ಅರ್ಥದೊಂದಿಗೆ ಗದ್ಯದ ವಿವರಣೆಯನ್ನು ಕೂಡ ಮಾಡಿದ್ವಲ್ಲ ಮಕ್ಕಳೇ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಮಕ್ಕಳೇ? ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.